ಇತ್ತೀಚೆಗೆ ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಕೈಗೊಂಡಿರುವ ತೀರ್ಮಾನಗಳ ಬಗ್ಗೆ ಮಾತನಾಡಲು ಜಿಲ್ಲಾ ಬಿಜೆಪಿಯಿಂದ ಇಂದು ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಆರಂಭದಲ್ಲಿ ವಿದ್ಯುತ್ ಕೈಕೊಟ್ಟ ಕಾರಣ ಕ್ಯಾಮೆರಾ ಫ್ಲಾಶ್ ಲೈಟ್ ಬೆಳಕಿನಲ್ಲಿಯೇ ಸುದ್ದಿಗೋಷ್ಠಿ ಆರಂಭಿಸಿದ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ನಂದಿಗಿರಿಧಾಮದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವ ತೀರ್ಮಾನಗಳಿಗೆ ಡೆಡ್ಲೈನ್ ನೀಡಬೇಕು, ನಿಗದಿತ ಸಮಯದಲ್ಲಿ ಎಲ್ಲವನ್ನೂ ಪೂರ್ಣಗೊಳಿಸಬೇಕು ಎಂದು ಹೇಳಿದರು. ಅಲ್ಲದೆ ಜಿಲ್ಲೆಯ ಕೆರೆಗಳಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಗಳನ್ನು ಕೊರೆಸಲಾಗಿದ್ದು, ಈ ಕೊಳವೆ ಬಾವಿಗಳ ಮೂಲಕ ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ನೇರವಾಗಿ ಅಂತರ್ಜಲಕ್ಕೆ ಸೇರಿ ಅಂತರ್ಜಲ ಮಲಿನವಾಗಲಿದೆ. ಹಾಗಾಗಿ ಸರ್ಕಾರ ಮೊದಲು ಕೊಳವೆ ಬಾವಿಗಳನ್ನು ಮುಚ್ಚಲು ಅನುದಾನ ನೀಡಿ ನಂತರ ಕೆರೆಗಳಿಗೆ ತ್ಯಾಜ್ಯ ನೀರು ತುಂಬಬೇಕು ಎಂದರು. ಅಲ್ಲದೆ ಪ್ರಸ್ತುತ 2 ಹಂತದಲ್ಲಿ ಶುದ್ಧೀಕರಿಸಿ ಕೆರೆಗಳನ್ನು ತುಂಬಿಸುತ್ತಿರುವ ಎಚ್ಎನ್ ವ್ಯಾಲಿ ನೀರು ಭೂಮಿಯಲ್ಲಿ ಇಂಗಿದರೆ ಯಾವುದೇ ಅಪಾಯವಿಲ್ಲ ಎಂದು ಹೇಳುವ ಮೂಲಕ 2 ಹಂತದ ಶುದ್ಧೀಕರಣವೇ ಸಾಕು ಎಂದು ಪರೋಕ್ಷವಾಗಿ ಹೇಳಿದರು. ಆದರೆ ಪತ್ರಕರ್ತರು ಹಾಗಾದರೆ ಕೊಳವೆ ಬಾವಿಗಳನ್ನು ಮುಚ್ಚಿದರೆ 2 ಹಂತದ ಶುದ್ಧೀಕರಣವೇ ಸಾಕೆ ಎಂದು ಪ್ರಶ್ನಿಸುತ್ತಿದ್ದಂತೆ ಅಕ್ಕಪಕ್ಕದಲ್ಲಿದ್ದ ಬಿಜೆಪಿ ಮುಖಂಡರು ಎಚ್ಚೆತ್ತು 3ನೇ ಹಂತದ ಶುದ್ಧೀಕರಣ ಬೇಕು ಎಂದು ಹೇಳುವ ಮೂಲಕ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುವ ಯತ್ನಕ್ಕೆ ಮುಂದಾದರು. ಪ್ರಚಾರ ಮಾಡಿರ್ತಕ್ಕಂಥದ್ದು ಮಾಡಿದ್ದಾರೆ. ನಂದಿ ಬೆಟ್ಟ ಡೆವಲಪ್ಮೆಂಟ್ಗೆ ಏನು ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ರೋಪ್ ವೇ ಮಾಡಬೇಕು ಅಂತಕ್ಕಂಥದ್ದು ತುಂಬ ದಿವಸದ ಚರ್ಚೆ ಇದೆ. ಅದ್ರ ಬಗ್ಗೆನೂ ಮಾತಾಡಿ ಅದಕ್ಕೆ ಪ್ರಾರಂಭನೂ ಇಲ್ಲನೋ ಅದು ಯಾವತ್ತು ಮುಗಿಸ್ತೀವಿ ಅಂತಕ್ಕಂಥದ್ದು ಮಾತು ಇಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಭೋಗಿ ನಂದೀಶ್ವರನ್ನ ಪ್ರಚಾರ ಮಾಡಿದ್ದಾರೆ ಅಷ್ಟೇ ಬಿಟ್ಟರೆ ಅದರಿಂದ ಪ್ರಚಾರ ಸಿಕ್ಕಿದೆ. ಹಿಂಗಾದರೂ ನಂದಿ ಬೆಟ್ಟ ಇನ್ಮೇಲಾದರೂ ಡೆವಲಪ್ಮೆಂಟ್ ಆಗಲಿ ಅಂತಕ್ಕಂಥದ್ದು ನಮ್ಮ ಆಸೆ ಇದೆ. ಆಲ್ರೆಡಿ ಅದನ್ನು ಶುದ್ಧೀಕರಣ ಮಾಡಿ ಎತ್ಕೊಂಡ್ಬಂದು ಬಿಟ್ಟರೆ 3ನೇ ಹಂತ ಬಿಟ್ಟುಕೊಟ್ರೆ ಇಲ್ಲಿ ಯಾಕೆ ಕ್ರಮ ತಗೋತಾರೆ? ಕೆರೆಗಳಲ್ಲಿ ಬೋರ್ವೆಲ್ಗಳನ್ನು ಡೈರೆಕ್ಟ್ ತಗೊಳ್ತಕ್ಕಂಥ ನೀರು ಮಾಡಿ ಮೋಟ್ರ್ ಇಡ್ತಾರೆ. ಯಾರು ಕಾಯ್ತಾರೆ ಅದನ್ನ? ಅವರು ಡೈರೆಕ್ಟಾಗಿ 3ನೇ ಹಂತ ಮಾಡಿಕೊಟ್ರೆ ಏನಾದರೂ ಮಾಡ್ಬೋದಲ್ಲ. ನಮ್ಮ ಆಗ್ರಹ 3ನೇ ಹಂತದ ಶುದ್ಧೀಕರಣ ಆಗ್ಲೇಬೇಕಂತ ಇದೆ. ಆಗ್ಲೇಬೇಕು ಅಂತದ್ದು. ಈಗ ಮುಂದಿನ ಬೋರ್ವೆಲ್ ಏನು ಕೆರೆ ನೀರು ಬಿಡ್ತಾ ಇದ್ರೆ ಚಿಂತಾಮಣಿ ಶಿಡ್ಲಘಟ್ಟಕ್ಕೆ ಬುಡಕ್ಕಿಂತ ಮುಂಚೆ ಬೋರ್ವೆಲ್ ಮುಂಚೆ ಅಂತ ಹೇಳ್ತಾ ಇದ್ವಿ ನಾವು. ಅಟ್ಲೀಸ್ಟ್ ಇದನ್ನ ನೀವು ತಡೀರಿ ಅಂತ ಹೇಳ್ತಾ ಇದ್ವಿ. ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳ್ತಾ ಇದೀವಿ. ಅವ್ರು ಏನು ಇವತ್ತು ಒಪ್ಕೊಂಡು ಹೋಗಿದ್ದಾರೆ, ಮಾಡ್ತೀವಿ ಅಂತ ಏನು ಅನುಮೋದನೆ ಕೊಟ್ಟಿದ್ದಾರೆ, ಆ ಕಾರ್ಯಕ್ರಮ ಚಾಲನೆ ಮಾಡಿದ್ರೆ ಅಂದ್ರೆ ನಾವು ವೇದಿಕೆಯನ್ನು ಸೃಷ್ಟಿ ಮಾಡ್ತೀವಿ. ವೇದಿಕೆ ಮುಖಾಂತರ ರೈತರ ಜೊತೆ ಸೇರ್ಕೋತೀವಿ. ಯಾರೆಲ್ಲ ಏನೆಲ್ಲ ಮಾಡ್ತಾ ಇದ್ದಾರತಕ್ಕಂಥದ್ದನ್ನ ಅದ್ರ ಬಗ್ಗೆ ಧ್ವನಿ ಎತ್ತಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ಇನ್ನು 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀಡುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದರು. ಹಾಗಾದರೆ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಜಿಲ್ಲೆಗೆ ಬರುವ ಭರವಸೆ ನಿಮಗಿದೆಯೇ ಎಂದು ಪತ್ರಕರ್ತರು ಪ್ರಶ್ನಿಸಿದರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬರಲಿದೆ ಎಂದರು. ಕೇಂದ್ರ ಸಚಿವರಾಗಿದ್ದ ವೀರಪ್ಪ ಮೊಯ್ಲಿ ಅವರು ಕಳೆದ 15 ವರ್ಷದಿಂದ 2ನೇ ವರ್ಷದಲ್ಲಿ ಎತ್ತಿನಹೊಳೆ ಅಂತಿದ್ದಾರೆ. ಈವರೆಗೂ ಬಂದಿಲ್ಲ. ಈಗ ಮುಖ್ಯಮಂತ್ರಿಗಳು ಅದನ್ನು ಮುಂದುವರಿಸಿದ್ದಾರೆ. ಆದರೂ ನಿಮಗೆ 2 ವರ್ಷದಲ್ಲಿ ಎತ್ತಿನಹೊಳೆ ನೀರು ಬರುವ ನಂಬಿಕೆ ಇದೆಯೇ ಎಂದು ಕೇಳಿದ ಪ್ರಶ್ನೆಗೆ ಅಧ್ಯಕ್ಷರು ನಿರುತ್ತರರಾದರು. ಪತ್ರಕರ್ತರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಸೀಕಲ್ ರಾಮಚಂದ್ರಗೌಡರು ಪತ್ರಕರ್ತರು ಸರ್ಕಾರದ ಮೇಲೆ ಒತ್ತಡ ತರಬೇಕು, ಉತ್ತಮ ಬರಹಗಳು ಬರೆಯುವ ಮೂಲಕ ಜನರಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಜಾಗೃತಿ ಮೂಡಿಸಬೇಕೆಂದು ಸಲಹೆ ನೀಡಿದರು. ಇದರಿಂದ ಕೆರಳಿದ ಪತ್ರಕರ್ತರು ನಿಜ ಬರೆದರೆ ನಿಮ್ಮ ರಾಜಕಾರಣಿಗಳೇ ಸಹಿಸಲ್ಲ, ಅದರಿಂದ ಅನೇಕ ಪತ್ರಕರ್ತರು ತೊಂದರೆ ಅನುಭವಿಸುತ್ತಿದ್ದಾರಲ್ಲ ಎನ್ನುತ್ತಿದ್ದಂತೆ ಜಿಲ್ಲಾಧ್ಯಕ್ಷರು ಮೌನಕ್ಕೆ ಶರಣಾದರು. ಇನ್ನು ಸರ್ಕಾರದ ವೈಫಲ್ಯಗಳ ವಿರುದ್ಧ ಕೇವಲ ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡುವುದು ಮಾತ್ರವಾ, ಇಲ್ಲವೇ ಹೋರಾಟಗಳು ಮಾಡುತ್ತೀರಾ ಎಂಬ ಪ್ರಶ್ನೆಗೆ 2 ವರ್ಷಗಳ ಅವಧಿಯನ್ನು ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಅಷ್ಟರಲ್ಲಿ ಅವರು ನೀಡಿದ ಭರವಸೆ ಈಡೇರಿಸದಿದ್ದರೆ ನಂತರ ಹೋರಾಟ ರೂಪಿಸುವುದಾಗಿ ಹೇಳಿದರು. ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಏನ್ ಬೇಕಾ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ತಮ್ಮದು ಯಾವಾಗ್ಲೂ ಕ್ವಶನ್. ಪತ್ರಿಕಾ ಮಾಧ್ಯಮರದ್ದು ಯಾವತ್ತು ತಮ್ಮದು ಎಲ್ಲರದ್ದು ಕ್ವಶನ್. ತಾವು ಯಾವಾಗ ಆನ್ಸರ್ ಕೊಡ್ತೀರಾ ಜನರಿಗೆ? ಏನು ಇವತ್ತು ಏನು ಆಗ್ಬೇಕು ಜನರಿಗೆ ಅದನ್ನು ಮುಟ್ತಕ್ಕಂಥದ್ದನ್ನ ತಾವು ಯಾವಾಗ ಮಾಡ್ತೀರಾ? ಇವತ್ತು ಅಲ್ಲಲ್ಲ ನಾನು ಹೇಳೋದು ಅಲ್ಲಲ್ಲ. ಈಗ ನಾನು ಹೇಳಿರ್ತಕ್ಕಂಥದ್ದು ವಿಷಯ ಇವತ್ತು ಇಲ್ಲ.
ಇವತ್ತು ಇರ್ತಕ್ಕಂಥ ಏನು ಈಗ ವಾಟರ್ ಡೈರೆಕ್ಟ್ ಆಗಿ ಹೋಗಿ ಬೋರ್ವೆಲ್ ಒಳಗಡೆ ಸೇರ್ಕೊಂಡು ನೀರು ಹೋಗಿ ಏನು ಎಫೆಕ್ಟ್ ಆಗ್ತಾ ಇರತಕ್ಕಂಥದ್ದನ್ನ ತಾವು ಡೀಟೇಲ್ ಆಗಿ ಸ್ವಲ್ಪ ಬರೀರಿ. ಎಷ್ಟೊಂದು ಅಲ್ಲಲ್ಲ, ಈಗ ನಾನು ತಮ್ಮಲ್ಲಿ ಮನವಿ ನಾನು ಮಾಡೋದಕ್ಕೆ ಯಾರು ಅದನ್ನ ಪ್ರಚಾರ ಯಾರು ಮಾಡ್ಬೇಕು? ಅದನ್ನ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈಗ ಅದನ್ನ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ನಾವು ಏನು ಆಗ್ತಾ ಇದ್ದಕ್ಕಂತ ನೀವು ಮಾಡಿ ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಅದನ್ನ ಬೇರೆ ಇನ್ನೇನಿಲ್ಲ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಕೆವಿ ನವೀನ್ ಕಿರಣ್, ಕೆವಿ ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.